ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೋಷ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂತೋಷ್ ಕುಮಾರ್ ಎಸ್. ಈ ವಿಡಿಯೋದಲ್ಲಿ ನಾವು ಎಕ್ಸೆಲ್ನ ಒಂದು ಟಿಪ್ಸನ್ನು ಕಲಿಯೋಣ. ಎಕ್ಸೆಲಲ್ಲಿ ರುಪಿ ಸಿಂಬಲನ್ನು ಯಾವ ರೀತಿಯಾಗಿ ನಾವು ಆ್ಯಡ್ ಮಾಡಬೇಕಂತಕ್ಕಂಥ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಪ್ರತಿದಿನ ಕನ್ನಡದಲ್ಲಿ ಒಂದೊಂದು ಟಿಪ್ಸನ್ನು ಎಕ್ಸೆಲ್ ಬಗ್ಗೆ ಅಥವಾ ಟೆಕ್ನಿಕಲ್ ಇಶ್ಯೂಗಳಿಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ಗಳೇನಾದರೂ ಇದ್ದಲ್ಲಿ ಅದನ್ನು ನಿಮ್ಮಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ. ನೀವೇನಾದರೂ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ, ಸೊ ದಟ್ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ಮೊದಲು ಬಂದು ತಲುಪ್ತದೆ. ನೇರವಾಗಿ ಈಗ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ನಾವು ಯಾವುದಾದ್ರೂ ಎಕ್ಸೆಲಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಟಿಪ್ಸ್ ಏನಂದರೆ, ಇವತ್ತು ರೂಪಾಯಿ ಸಿಂಬಲ್ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನು ನಾವು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ ಇಲ್ಲೊಂದಿಷ್ಟು ಡಾಟಾವನ್ನು ನಾನು ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟು ಡಾಟಾ ಇದೆ. ಈ ಡಾಟಾಗೆ ನಾವು ಯಾವ ರೀತಿಯಾಗಿ ರೂಪಾಯಿ ಸಿಂಬಲನ್ನು ಆ್ಯಡ್ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತಿನ ವಿಡಿಯೋದ ಮಾಹಿತಿಯಾಗಿರ್ತದೆ. ಫಸ್ಟು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಾಟಾ ಸೆಲ್ಸನ್ನು ಸೆಲೆಕ್ಟ್ ಮಾಡಿ, ಈ ಕಡೆ ನಿಮಗೆ ಹೋಮಲ್ಲಿ ಏನು ಕಾಣಿಸ್ತಿದೆ, ಹೋಮಲ್ಲಿ ಹೋಗಿ ಈ ಕಡೆ ನಿಮಗೆ ನಂಬರ್ ಅಂತ ಒಂದು ಇದರಲ್ಲಿ ಜನರಲ್ ಇದೆ. ಸೊ ಜನರಲ್ ಮೇಲೆ ಅದು ಡ್ರಾಪ್ ಡೌನ್ ಮೆನು, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಮೋರ್ ನಂಬರ್ ಫಾರ್ಮ್ಯಾಟ್ಸ್ ಅಂತ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಎಡಗಡೆ ನಿಮಗೆ ಕರೆನ್ಸಿ ಅಂತ ಒಂದು ಕಾಣಿಸುತ್ತೆ. ಸೊ ಇಲ್ಲಿ ಕರೆನ್ಸಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ತದನಂತರ ಸಿಂಬಲ್ ಇದೆಯಲ್ಲ, ಸೊ ಈ ಡ್ರಾಪ್ ಡೌನ್ ಮೇಲೆ ಮೆನು ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ನಿಮಗೆ ಇಂಡಿಯಾ ಅಂತಕ್ಕಂಥ ಒಂದು ಇದು ಬರುತ್ತೆ, ಸೊ ಅಥವಾ ಕನ್ನಡ ಅಂತ ಬರುತ್ತೆ. ಅದರ ಮೇಲೆ ಹೋಗಿ ರೂಪಾಯಿ ಸಿಂಬಲ್ ಇರುತ್ತೆ, ಅಲ್ಲಿ ನೀವು ನೋಡ್ಬೋದು. ಹೀಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸಿಗುತ್ತೆ. ಇಲ್ಲಿ ರೂಪಾಯಿ ಇಂಗ್ಲೀಷ್ ಇದೆ, ಇಂಡಿಯಾದು ಕನ್ನಡ ಇದೆ. ಸೊ ಇಂಗ್ಲೀಷ್ ತಗೊಂಡು ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ರೂಪಾಯಿ ಆ್ಯಡ್ ಆಗ್ತಾ ಹೋಗ್ತದೆ. ಸೊ ಇಷ್ಟು ರೂಪಾಯಿ ಸಿಂಬಲನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡಬೇಕಂತಕ್ಕಂಥ ಮಾಹಿತಿಯಾಗಿರ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರ್ತಕ್ಕಂಥ ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.